ನಾವು ರಗಡ್ ಸುತ್ತೇವಿ. ಗುಡಿ ಮೇಲೆ ಹತ್ತಿ ಹೇಳಿಕೆ ಯಾವ ಮಾಡಂಗಿಲ್ಲ. ಗುಡಿ ಮೇಲೆ ಹತ್ತಿ ಹೇಳಿದೋ ಜ್ಞಾನ ಅಂತ ಕೇಳಿರಂತ. ಕೇಳಿದಾಗ ನೀ ಕೊಟ್ಟಿದ್ದು ಹೇಳಿನಪ್ಪ ಅಂತಂತ ಹೇಳದಂತ ಮಹಾರಾಜ ಭಜಲೆ ರಾಮ ನಾಮ ಸುಖಧಾ. ಎಲ್ಲರಿಗೂ ನಮಸ್ಕಾರ. ಇಂದು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಸದಾ ನೆಲೆಗೊಂಡಿರುವ ಕರುಣೆಯ ಸಾಗರ ಮಹಾನ್ ಯತಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ನಡೆಯಾಗತೈತಿ. ಈ ಒಂದು ಆರಾಧನೆ ಮಹೋತ್ಸವಕ್ಕೆ ನಾನು ಕೂಡ ಭಾಗಿಯಾಗಿದ್ದೆ. ಸೊ ಇದೊಂದು ತುಂಬ ಅಂದರೆ ತುಂಬ ಒಂದು ಸಂತೋಷ ಆಮೇಲೆ ಭಕ್ತಿಯ ಒಂದು ಖುಷಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೆ ನಮ್ಮ ಪೃಥ್ವಿ ಹುಟ್ಟಿದಾದ್ಮೇಲೆ ರಾಯರ ಬೃಂದಾವನನ ನೋಡಬೇಕು ಅಂತ ಭಾಳ ಆಸೆ ಆಗಿತ್ತು. ಹಂಗೆ ಒಂದು ನಂಬಿಕೆ ನನಗೆ ಹೋಗಿ ಬರಬೇಕಿತ್ತು ಅಂತಂದು. ಸೊ ಅದು ಆಗಿದ್ದಿಲ್ಲ, ಯಾಕೋ ಒಂದು ಕಾರಣಾಂತರಗಳಿಂದ ಅದ್ರ ಸಲುವಾಗಿ ಬಿಟ್ಟಿದ್ವಿ ನಾವು. ಆದರೆ ನೋಡ್ರಿ ಹೆಂಗೈತಿ, ರಾಯರ ಆರಾಧನೆ ದಿನನ ರಾಯರೇ ನನಗೆ ಕರೆಸ್ಕೊಂಡಂಗೆ ನನಗೆ ಫೀಲ್ ಆಯಿತು. ಸೊ ನನ್ನ ಒಂದು ನಂಬಿಕೆ ಅಂತಲೇ ಹೇಳ್ತೀನಿ ಇದನ್ನು. ಕಲಿಯುಗ ಕಾಮಧೇನು ಆದಂಥ ನಮ್ಮ ರಾಯರು 1671ರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿಯನ್ನು ಹೊಂದಿ ತಪಸ್ಸಿನಲ್ಲಿ ನಿರತರಾಗ್ತಾರೆ. ಸೊ ಪ್ರತಿ ವರ್ಷ ಶ್ರಾವಣ ಮಾಸದ ಶುದ್ಧ ಷಷ್ಠಿ ಸಪ್ತಮಿ ಅಷ್ಟಮಿಗಳಲ್ಲಿ ನಡೆಯುವಂಥ ಈ ಒಂದು ರಾಯರ ಆರಾಧನೆಯಲ್ಲಿ ಲಕ್ಷಾಂತರ ಜನ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಅವರ ಸೇವೆಗಳನ್ನು ಸಲ್ಲಿಸಿ ರಾಯರಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಯಾವುದೇ ಫಲವಿಲ್ಲದೆ ಮರಳಿ ಬಂದವರೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ನಾನು ಅಂತಲೂ ಹೇಳ್ಕೊತೀನಿ. ಪ್ರತಿ ವರ್ಷ ನಮ್ಮನೆ ಹತ್ರನೇ ಇರುವಂಥ ಒಂದು ಯಲಗುರೇಶ್ವರ ದೇವಸ್ಥಾನದಲ್ಲಿ ಬೃಂದಾವನನ ಸ್ಥಾಪನೆ ಮಾಡಿ ಅಲ್ಲಿ 3 ದಿನಗಳ ಕಾಲ ರಾಯರ ಒಂದು ಆರಾಧನೆಯನ್ನು ನೆರವೇರಿಸ್ತಾರೆ. ಸೊ ಬಂದಂಥ ಭಕ್ತರುಗಳಿಗೆ ಅನ್ನ ಪ್ರಸಾದನೂ ಇರ್ತೈತಿ. ಹಂಗೆ ಅಲ್ಲಿ ಸೇವೆನೂ ಸಲ್ಲಿಸ್ಬೋದು. ನಾವು ಹೋಗಿ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತಂದ್ರೂ ಇಲ್ಲಿ ಹೋಗಿ ನಾವು ಸೇವೆನ ಸಲ್ಲಿಸಿ ಬರ್ಬೋದು. ಸೊ ಇವತ್ತು ಒಂದು ಹಂತದ ಒಂದು ಅವಕಾಶ ನನಗೂ ಕೂಡ ಸಿಕ್ಕಿತ್ತು. ಎಲ್ಲೇ ಆಗಲಿ ಯಾವುದೇ ಒಂದು ದೇವ್ರ ಪ್ರಸಾದ ಐತಿ ಅಂದ್ಕೂಳೆ ನಾವು ಅದನ್ನು ನಿರಾಕರಿಸ್ದೇನೆ ಹೋಗಿ ದೇವ್ರ ಪ್ರಸಾದನ ಮೊದಲು ಆ ದೇವ್ರ ಪ್ರಸಾದಿಗೆ ಆದ್ಯತೆ ಕೊಡಬೇಕು. ಸೊ ನಮ್ಮ ಮನ್ಯಾಗಂತೂ ಇದನ್ನ ಒಂದು ಸಂಪ್ರದಾಯ ನನಗೂ ಹೇಳ್ಕೊಟ್ರೆ. ಸೊ ನನ್ನ ಮಗನಿಗೂ ನಾ ಪ್ರಸಾದನ ತಂದುಕೊಟ್ಟು ನೆಕ್ಸ್ಟ್ ನಾನು ನನ್ನ ಮಗನಿಗೆ ಇದ್ದ ಸಂಪ್ರದಾಯನ ಹೇಳ್ಕೊಡ್ತೀನಿ. ಸೊ ಯಾವತ್ತೂ ದೇವ್ರ ಪ್ರಸಾದನ ನಿರಾಕರಿಸೋದೇ ಇಲ್ಲ. ಹಂಗೆ ನಮ್ಗೆ ಇನ್ನೊಂದು ಚಾನ್ಸ್ ಅಂದ್ರೆ ಇನ್ನೊಂದು ಪ್ರಸಾದ ಪಡೆಯುವಂಥ ಅವಕಾಶ ಸಿಕ್ಕಿತ್ತು. ಅದೇನಂತಂದ್ರೆ ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಜ್ಞಾನೇಶ್ವರ ಅಂದ್ರೆ ಜ್ಞಾನಪ್ಪ ಮುತ್ಯಂದ ಜಾತ್ರೆ ನಡೀತೈತಿ ರೀ. ನಮ್ಮ ಮನೆ ಹತ್ರನೇ ಐತಿ ಜ್ಞಾನಪ್ಪ ಮುತ್ಯಂದ ಕಟ್ಟಿ ಅಂತಂದ. ಸೊ ಅದ್ರದ್ದು ಏನು ಕತೆ ಐತಲ್ಲ ಅದನ್ನು ನಾನು ವಿಡಿಯೋ ಎಂಡಿಗೆ ನಮ್ಮ ಅಜ್ಜಿ ಕಡೆ ಹೇಳ್ಸಕ್ಕೆ ಟ್ರೈ ಮಾಡಿ ಹಾಕ್ತೀನಿ ನಿಮಗೆ. ಸೊ ನೋಡ್ರಿ, ಪ್ರತಿ ವರ್ಷವೂ ಹಿಂಗೆ ಅನ್ನ ಪ್ರಸಾದ ಇಟ್ಟಿರ್ತಾರೆ. ಹಂಗೆ ಜ್ಞಾನಪ್ಪ ಮುತ್ಯ ಮೇಲೆ ಸೀತಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲೇ ಹೇಳಿ ಆಮೇಲೆ ಕೆಳಗೆ ಬಂದು ನಮಗೆಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ನೆಕ್ಸ್ಟ್ ಅವ್ರ ಜಾಗಕ್ಕೆ ಅವರು ಹೋಗ್ತಾರೆ. ಸೊ ಅದ್ರ ಪೂರ್ತಿ ಕಥೆನ ನಿಮಗೆ ಹೇಳಿಸ್ತೀನಿ ನಮ್ಮ ಅಜ್ಜಿ ಕಡೆ. ಸೊ ಫಸ್ಟ್ ನಾವು ಗುಡಿಗೆ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ. ಇದ ನೋಡ್ರಿ ಜ್ಞಾನಪ್ಪ ಮುತ್ಯನ ಕಟ್ಟಿ. ನಮ್ಮ ಪೃಥ್ವಿನೂ ಜೇಜಿ ಮಾಡಾಕತ್ತಾನ. ಜೇಜಿ ಮಾಡಂದ್ಕೂಳೆ ಜೇಜಿ ಮಾಡ್ತೈತಿ, ಶನಿ ಬಂಗಾರಿ ಅದು. ಸೊ ಇದೊಂದು ತಪ್ಲ ಏನೈತಲ್ಲ, ಈ ಒಂದು ತಪ್ಲನ ಅಲ್ಲಿಂತ್ರ ಅಂದ್ರೆ ಗುಡ್ಡದಾಗಿಂತ್ರ ಸೀತಮ್ಮನ ಗುಡ್ಡದಾಗಿಂತ್ರ ಇದನ್ನ ಹರ್ಕೊಂಬರ್ತಿರ್ತಾರೆ. ಸೊ ಇದನ್ನೆಲ್ಲ ಮಂದಿ ಮನ್ಯಾಗ ತೊಗೊಂಬಂದು ಕಟ್ತೇವೆ ನಾವು. ಅಂದ್ರೆ ಹುಳ ಗಿಳ ಏನು ಬರಬಾರ್ದು ಅನ್ನೋ ಒಂದು ನಂಬಿಕೆ ಅದು, ದೇವರ ಆಶೀರ್ವಾದ ಇರ್ತೈತಿ ಅಂತಂದು. ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಎಣ್ಣೆ ಬತ್ತಿ ತಂದಿರ್ತೇವೆ ನಾವು. ಎಣ್ಣೆ ಬತ್ತಿ ಎಲ್ಲ ಹಚ್ಚಿ ಕಾಯಿ ಒಡಿಸಿ ಪ್ರಸಾದ ಇರ್ತೈತೆ ರೀ. ಇಲ್ಲೇ ಹುಗ್ಗಿ ಮಾಡಿರ್ತಾರೆ ಸ್ವೀಟಿಗೆ, ಇಲ್ಲಾಂದ್ರೆ ಸಜ್ಕ ಮಾಡಿರ್ತಾರೆ. ಸೊ ಹುಗ್ಗಿ ಸಜ್ಕ ಎರಡು ಫುಲ್ ಫೇಮಸ್. ಆಮೇಲೆ ಬದ್ನಿಕಾಯಿ ಪಲ್ಯ ಇರ್ತೈತಿ, ಅನ್ನ ಸಾಂಬಾರು. ಸೊ ಎಷ್ಟೇ ಜನ ಭಕ್ತರು ಬಂದ್ರೂ ಅವರಿಗೆ ಸಾಟಿ ಆಗುವಂಗೆ ಇಲ್ಲೇ ಅಡುಗೆ ಮತ್ತು ಪ್ರಸಾದನ ಮಾಡಿರ್ತಾರೆ. ಸೊ ನೋಡ್ರಿ, ಫುಲ್ ಮಕ್ಕಳೆಲ್ಲನೂ ಎಂಜಾಯ್ ಮಾಡ್ಕೊತ ಅವರು ಒಂದು ಸೇವೆ ಅಂತ ಸಲ್ಲಿಸ್ಬೇಕಂತಂದು ಅಲ್ಲಿ ಬಂದಿರೋವಂಥ ಜನರಿಗೆ ಪ್ರಸಾದನ ನೀಡಾಕತ್ತಿದ್ರು ಅವರನ್ನು. ನಮ್ಮ ಅಜ್ಜಿ ಅವ್ರ ಫ್ರೆಂಡ ಇಬ್ಬರು ಮಾತುಕತೆ ನೋಡ್ರಿ ಹೆಂಗೆ ನಡೆದಿತ್ತು. ಆ್ಯಕ್ಚುಲಿ ಇವರಿಬ್ಬರು ಫ್ರೆಂಡ್ಸ್. ಅಜ್ಜಿ ಮೊದಲು ಊಟ ಮಾಡಿದ್ಲು, ಆಮೇಲೆ ಈ ಅಜ್ಜಿ ಊಟ ಮಾಡಿ ಹೊಂಟಿದ್ಲು ಪ್ಲೇಟ್ ತೊಳ್ಯಾಕ. ಸೊ ಈ ಕಡೆ ಬಂದ್ರೆ ನಮ್ಮ ತಂಗ್ಯಾರ ಫ್ರೆಂಡ್ಸು ಬಂದಿದ್ರು. ಅವರು 3 ಜನ ಕೂಡಿ ಊಟ ಮಾಡಾಕತ್ತಿದ್ರು. ಆ್ಯಕ್ಚುಲಿ ಕನ್ನಡ ಶಾಲೆ ಬಾಜುನ ಆಗುತ್ತೆ ಇದು ಗುಡಿ. ಅದಕ್ಕೆ ಎಲ್ಲ ಮಕ್ಕಳು ಸೀದಾ ಶಾಲೆ ಬಿಟ್ಟ ತಕ್ಷಣ ಊಟಕ್ಕಂತಂದು ಇಲ್ಲೇ ಬರ್ತಾರೆ. ನೋಡ್ರಿ, ನಿಮಗೆ ಆಗಳ ಹೇಳಿದ್ನೆಲ್ಲ ತಪ್ಲದ ಗುಡ್ದಾಗಿಂತ ಈ ಹುಡುಗರೆಲ್ಲ ತರಾಕತ್ತಾರ. ಸೊ ಇಲ್ಲಿಂದ ಮಂದಿ ಏನು ಮಾಡ್ತಾರಂತಂದ್ರೆ ಅವ್ರ ಕಡೆ ಅಂತ ಇಸ್ಕೊಳ್ಳೋದ್ರಿ. ಅವ್ರ ಕೊಡಂಗಿಲ್ಲ, ನಾವು ಅಲ್ಲಿಂದ ತೊಗೊಂಬಂದೀವಿ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಂತಂದು ಜಗಳ ಮಾಡ್ತಿರ್ತಾರೆ. ಆದರೂ ಹೆಂಗಾರ ಮಾಡಿ ಒಂದು ಸ್ವಲ್ಪ ಇಸ್ಕೊಳ್ಳೋದ್ರಿ. ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ನಾವು ಒಂದು ಸ್ವಲ್ಪ ಇಸ್ಕೊಂಡು ಮನೆ ಕಟ್ಟುನು
ಅಂತಂದು ಇಸ್ಕೊತಾರೆ ಹುಡುಗರ ಕಡೆ. ಅವರು ಪಾಪ ಅಲ್ಲಿ ಗುಡ್ಡಕ್ಕೆ ಹೋಗಿ ತೊಗೊಂಬಂದಿರ್ತಾರೆ. ಸೊ ಅಜ್ಜಾರು ಬರೋಕ್ಕಿಂತ ಮುಂಚೆ ಎಲ್ಲನೂ ಹಿಂಗೆ ರೆಡಿ ಮಾಡಿ ಸಜ್ಜು ಮಾಡಿಟ್ಟಿರ್ತಾರೆ. ಅವ್ರಿಗೆ ಕಂಬಳಿ ಹಾಸಿ ಅವರ ಒಂದು ಅಸ್ತ್ರಗಳು ಅಂತ ಇವಕ್ಕೆ ಏನಂತ ಹೇಳ್ಬೋದು ಅಂದ್ರೆ ಅವರ ಒಂದು ಕೈಯಾಗ ಹಿಡ್ಕೊಳ್ಳುವ ಖಡ್ಗ ಅಂತಲೇ ಹೇಳ್ಬೋದು. ಸೊ ಅವನ್ನೆಲ್ಲನೂ ಅವ್ರಿಗೆ ಕುಂದ್ರಾಕ ಹಾಸಿರ್ತಾರಲ್ರಿ, ಅದ್ರ ಮೇಲೆ ಒಂದು ಹಾರ ಹಾಕ್ಯಾರಲ್ಲ, ಅದ ಜಾಗಕ್ಕೆ ಮುತ್ಯಾರು ಬಂದ ಕುಂದಿರ್ತಾರಂತ. ಸೊ ಫುಲ್ ಕಟ್ಟಿನೆಲ್ಲ ಸ್ವಚ್ಛ ಮಾಡಿ ಕಂಬಳಿನ ಹಾಸ್ತಾರೆ. ಸೊ ನೋಡ್ರಿ ಅಜ್ಜಾರು ಬರೋಕ್ಕಿಂತ ಮುಂಚೆ ಎಲ್ಲ ಜನರು ಎದ್ದು ನಿಂದಿರ್ತಾರೆ. ನಮ್ಮ ಕಡೆ ಪೂರ್ತಿ ಹಿಂಗೆ ಡೊಳ್ಳು ಅದನ್ನೆಲ್ಲ ಬಾರಿಸ್ಕೊಂಡು ಬರ್ತಾರೆ ಮಂದಿ. ಫುಲ್ ಜನ ಜಾತ್ರೆನೇ ಇರ್ತೈತೆ ನೋಡ್ರಿ. ಫುಲ್ ಎಲ್ಲರೂ ಊಟ ಮಾಡಿ ಎಲ್ಲ ರೆಡಿಯಾಗಿ ಸಂಜೆ 5:30-6 ಗಂಟೆ ಸುಮಾರಿಗೆ ಬರ್ತಾರೆ. ಆ್ಯಕ್ಚುಲಿ ಬೆಳಗ್ಗೆನ ಸೀತಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲಿ ಎಲ್ಲ ಹೇಳಿಕೆ ಅಣ್ಣ ಹೇಳಿ ಅಲ್ಲೊಂದು ಸ್ವಲ್ಪ ಕುಂತು ಆಮೇಲೆ ಇಲ್ಲಿ ಬರ್ತಾರೆ. ಸೊ ಅಜ್ಜಾರು ಬರೋಕ್ಕಿಂತ ಮುಂಚೆ ಎಲ್ಲರೂ ಮನೆ ಹತ್ರ ಇರೋರು ತುಂಬಿದ ಗೋಡದಾಗಿಂತ ನೀರು ಹಾಕಿ ಸ್ವಚ್ಛ ಅಂದ್ರೆ ಅವ್ರದ್ದು ಬರೋ ಹಾದಿನ ಸ್ವಚ್ಛ ಆಗಲಿ ಅಂತ ನೀರು ಹಾಕ್ತಾರೆ. ನಮ್ಮ ಕಡೆ ಪದ್ಧತಿ ಅದು. ಸೊ ಡೊಳ್ಳು ಬಾರಿಸ್ಕೊತ ಮುಂದೆ ಬಂದ್ರೆ ಅಜ್ಜಾರು ಕುದುರೆ ಮೇಲೆ ಬರ್ತಾರೆ. ಸೊ ಅವ್ರ ಅಜ್ಜಾರನ್ನ ಅವ್ರೇನು ಸುತ್ತಮುತ್ತರು ನಿಂತಾರಲ್ರಿ ಕೇಸರಿ ಶಾಲ್ ಸುತ್ಕೊಂಡು, ಅವರು ಅಜ್ಜಾರ ನೆಲಕ್ಕೆ ಕಾಲು ಇಡೋದಿಲ್ಲ ಅಂತ್ರಿ. ಸೊ ಅವ್ರು ಏನೈತಿ 4 ಜನನೂ ಅಜ್ಜಾರನ್ನ ಎತ್ಕೊಂಡು ಹೋಗಿ ಆ ಕಟ್ಟಿ ಮೇಲೆ ಕುಂದ್ರಿಸಿ ಆಮೇಲೆ ಅವ್ರನ್ನ ಎತ್ಕೊಂಡು ಬಂದು ಕುದುರೆ ಮೇಲೆ ಕುಂದ್ರಿಸ್ತಾರೆ. ಅವರ ಪಾದನ ನೆಲಕ್ಕೆ ಹಚ್ಕೊಡಂಗಿಲ್ಲ ಅಂತಂದ. ಸೊ ಅವ್ರ ಸೇವೆ ಮಾಡಕ್ಕಂತೇನೆ ಒಂದಿಷ್ಟು ಜನ ಇರ್ತಾರೆ. ಸೊ ಆ ಕುದುರೆನೂ ಆ ಮ್ಯಾಲಿಂತ್ರ ಸೀತಮ್ಮ ಗುಡ್ಡ ನಿಮ್ಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಯಾವಾಗಾದರೂ ಚಾನ್ಸ್ ಸಿಕ್ಕಿದ್ರೆ. ಅಲ್ಲಿಂತ್ರನ ನಡ್ಕೊತ ಹಿಂಗೆ ಅಜ್ಜಾರು ಕುದುರೆ ಮೇಲೆ ಹೋಗ್ತಾರೆ, ಕುದುರೆ ಮೇಲೆನ ಬರ್ತಾರೆ. ಸೊ ನೋಡ್ರಿ ಹೆಂಗೆ ಹೋಗಿ ಆಶೀರ್ವಾದ ಮಾಡಿ ಒಂದು 10 ನಿಮಿಷ ಅಷ್ಟೇ ಕುಂದಿರ್ತಾರೆ ಈ ಜಾಗದಾಗ ಅವರು. ಅಷ್ಟರೊಳಗೆ ಎಲ್ಲ ಭಕ್ತರು ಅವ್ರಿಗೆ ಏನೇನು ಹಾರ ತಂದಿರ್ತಾರೆ, ಆಮೇಲೆ ಪೂಜೆ ಮಾಡ್ಸೋಕೆ ಅವ್ರ ಆಶೀರ್ವಾದ ಪಡ್ಕೋತಾರೆ. ಸೊ ಎಲ್ಲ ಹಾರ ಗಿರ ಹಾಕಿ ಅವ್ರಿಗೆ ಆರತಿ ಮಾಡಿ ಅವರೊಂದು ಆಶೀರ್ವಾದ ಇಸ್ಕೊಂಡು ಸೊ ಇಷ್ಟೆಲ್ಲ ಮಾಡಿ ಈ ಒಂದು ಕಟ್ಟಿ ಒಳಗೆ ಒಂದು 10 ನಿಮಿಷ ಕುಂದಿರ್ತಾರೆ ಅಷ್ಟೇ. ಆ 10 ನಿಮಿಷದ ಸಲುವಾಗಿನೇ ಇಷ್ಟೆಲ್ಲ ಜಾತ್ರೆ ಟೈಪ್ ಮಾಡಿ ಅನ್ನ ಪ್ರಸಾದ ಮಾಡಿಸ್ತಾರೆ ಭಕ್ತರಿಗೆ. ಅದೊಂದು ನಂಬಿಕೆನ ನಮ್ಮ ಕಡೆ ಇಂಥ ನಂಬಿಕೆಗಳು ಭಾಳ ಅದಾವ್ರಿ ನಮ್ಮ ಸೈಡ್. ಆ್ಯಕ್ಚುಲಿ ಹಳ್ಳಿ ಕಡೆ ಇವೆಲ್ಲ ಜಾಸ್ತಿ ನಂಬ್ತಾರೆ. ಪವಾಡ ಪುರುಷರು ಅಂತಲೇ ಹೇಳ್ಬೋದು. ಇವರ ಮನೆತನ ಅಂತ ನಡ್ಕೊತ ಬಂದೈತೆ ಅಂತಲೇ ಹೇಳ್ತಾರೆ. ಸೊ ಇವರ ಒಂದು ಮಾತು ನಿಜ ಆಗ್ತಾವು ಅಂತಲೂ ಕೇಳ್ಪಟ್ಟಿನಿ ನಾನು. ಸೊ ನಮ್ಮೇನು ಈಗಿನ ಜನ್ರೇಷನ್ ಅವರಿಗೆ ಅಷ್ಟೊಂದು ಗೊತ್ತಾಗಲ್ಲ, ಖರೆ ನಂಬಿಕೆನೂ ಜಲ್ದಿ ಬರೋಂಗಿಲ್ಲ. ಸೊ ನಾವು ಕಣ್ಣಾರೆ ಕಂಡ್ರಷ್ಟೇ ನಂಬುವಂಥ ಜನ್ರೇಷನ್ ನಾವು. ಸೊ ಹಾಗಾಗಿ ನಾವು ಹಿಂದಕಿಲ್ಲವ್ರ ಅಂದ್ರೆ ನಮ್ಮ ಅಜ್ಜ ತಾತಗಳ ಕೈಯಾಗ ಅಜ್ಜಿ ತಾತಗಳ ಕೈಯಾಗ ನಾವು ಆ ಕಥೆಗಳನ್ನ ಕೇಳಿ ಹೌದಪ್ಪ ಹಿಂಗಿತ್ತು ಅಂತ ನಂಬೇಕಷ್ಟೆ ನಾವು. ಸೊ ಅಜ್ಜಾರು ನೋಡಿ ಒಂದು ನಮಸ್ಕಾರ ಮಾಡಿ ಅವ್ರ ಹಾರ ಹಾಕ್ಕೊಂಡು ಒಂದೇ ಸತಿ ಹಾಕ್ಕೊಂಡು ವಾಪಸ್ ಕೊಟ್ಬಿಡ್ತಾರೆ. ಸೊ ಆ ಹಾರನ ನಾವು ಮನೆಗೆ ಹೋಗಿ ಮತ್ತು ಪೂಜೆ ಅದನ್ನೆಲ್ಲ ಮಾಡ್ಕೊತ ಹಿಂಗೆ ಮಾಡ್ತಾರಂತ ನಂಬಿಕೆಗಳು. ಸೊ ಇಷ್ಟೆಲ್ಲ ಇವತ್ತಿನ ಒಂದು ಡೇ ಏನೈತಿ ಫುಲ್ ಡೆವೋಷ್ನಲ್ ಡೇ ಅಂತಲೇ ಹೇಳ್ಬೋದು. ಫುಲ್ ಭಕ್ತಿ ಭಾವ ತುಂಬಿರುವಂಥ ದಿನ ಆಗಿತ್ತು ನನ್ನ ಲೈಫ್ ಒಳಗೆ ಇವತ್ತಿನ ದಿನ. ಸೊ ಪ್ರತಿ ವರ್ಷವೂ ಇಷ್ಟ ಇರ್ತೈತೆ ರೀ ಇದು. ನಾನು ಹೋದ ವರ್ಷವೂ ನಮ್ಮ ಪೃಥ್ವಿ ಹೊಟ್ಟಾಗಿದ್ದ ಅಷ್ಟೇ. ನಾ ಪ್ರತಿ ವರ್ಷವೂ ಎಲ್ಲೇ ಹಿಂಗೆ ಜಾತ್ರೆ ಆಮೇಲೆ ಗುಡಿ ಆಮೇಲೆ ಪೂಜೆ ಜಾತ್ರೆ ಏನರ ಹಿಂಗಿದ್ರು ಪ್ರಸಾದ ಇದ್ದರು ಒಂದು ಮಿಸ್ ಮಾಡ್ಕೊಳ್ಳಲ್ಲ. ಚಾನ್ಸ್ ಸಿಕ್ಕಿರೋ ಸಾಕು ಹೋಗಿ ಆರಾಮ್ಸೆ ಹೋಗಿ ಸೊ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿನ ಕಲ್ಚರ್ನ ತಿಳ್ಕೊಂಡೇ ನಾನು ಬರ್ತೀನಿ. ಆಮೇಲೆ ಅದ್ರ ಇತಿಹಾಸ ಏನೇನೈತಿ ಹಿಂಗೆ ಯಾಕೆ ಮಾಡ್ತಾರೆ ಅನ್ನೋದು ತಿಳ್ಕೊತೀನಿ. ಸೊ ನೆಕ್ಸ್ಟ್ ನಮ್ಮ ಜನ್ರೇಷನಿಗೆ ಇವೆಲ್ಲ ಇರೋಂಗಿಲ್ಲ ಅಂತ ಅನ್ಸುತ್ತೆ ರೀ. ಯಾಕಂದ್ರೆ ಇದ್ದಾಗ ನಾವು ಏನೇನಿತ್ತು ಅನ್ನೋದು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಹೇಳಬೇಕು ಅನ್ನೋದು ಅಷ್ಟೇ ನನ್ನ ಒಂದು ಉದ್ದೇಶ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ನಮ್ಮ ಅಜ್ಜಿ ಕಡೆ ಇದ್ರ ಕತೆ ಏನೈತಿ ಅಂತ ನಿಮಗೆ ಕೇಳಿ ತೋರಿಸ್ತೀನಿ. ನಮ್ಮ ಅಜ್ಜಿ ಏನು ಹೇಳ್ತಾಳೆ ನೋಡ್ರಿ ನೀವು ಇದ್ರ ಕತೆ, ಆಮೇಲೆ ಅಜ್ಜಾರ ಏನೇನು ಪವಾಡ ಮಾಡ್ತಿದ್ರು ಅನ್ನೋದನ್ನು. ಸೊ ನಿಮಗೆ ಹೇಳ್ತೀನಿ. ಹೇಳಿದ್ನೆಲ್ಲ ಒಂದು 10 ನಿಮಿಷ ಈ ಅಜ್ಜಾರು ಅಲ್ಲಿದ್ದು ಆಶೀರ್ವಾದ ಮಾಡಿ ಆಮೇಲೆ ನೆಕ್ಸ್ಟ್ ಅವರ ಒಂದು ಜಾಗಕ್ಕೆ ಹೋಗ್ತಾರವರು. ಸೊ ನೋಡ್ರಿ ಇಷ್ಟ ಇವತ್ತಿನ ಒಂದು ವಿಡಿಯೋ. ರಾಯರ ಆಶೀರ್ವಾದ ಅಂತೂ ಸಿಕ್ತು. ರಾಯರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ. ಏನು ಹೇಳುವ, ಪೂಜೆ ಗಣಪತನ ಪವಾಡಗಳು ಭಾಳ ಅದಾವೆ ಹೇಳ್ಕೊತ ಹೋದಾಗ. ಮೂಲತಃ ಕುರುಬರವ್ರಂಥವ್ರು. ಅವರು ಇಲ್ಲಿ ಭಗವತಿ ಒಳಗೆ ಹಳ್ಳೂರ ಮಂತನದೊಳಗೆ ಜೀತಾ ಇದ್ರಂತ. ಜೀತಾ ಇದ್ದ ಕ್ಯಾರೆ ಅಲ್ಲೇ ಅವ್ರ ಪವಾಡಗಳು ಚಾಲು ಆದವು. ದಿವಸ ಗಳಕ್ಕೆ ಹೋಗವ್ರಂತ. ಗಳಕ್ಕೆ ಹೋಗೋದು ಇದು ಮಾಡೋದು ದಿವಸ ನಡೀತು. ನಡೆದಾಗ ಎಲ್ಲ ಊರು ಜನ ಏನಾಗ್ತಿತ್ತು, ಅಲ್ಲಿ ಹೋಗಿ ಇವರು ಇದು ಮಾಡ್ಕ್ಯಾರ ಊಟ ಮಾಡಿ ಗಿಡಕ್ಕೆ ಮಕ್ಕೊಂಬಿಡಾವಂತ. ಮಕ್ಕೊಂಡಾಗ ಏನಾಗ್ತಿತ್ತು, ಗಳೆ ತಾನೇ ಹೊಡಿತಿತ್ತದು. ಹೆಂಗೆ ಹೊಡಿತಿತ್ತು ಅಂತಂದ್ರೆ ನಾಗರಾಜ ಬಂದು ಗಳೆ ಹೊಡಿತಿದ್ದ. ಅಲ್ಲೇ ನಾಗರಾಜ ಬಂದು ಗಳೆ ಹೊಡಿತಿದ್ದ. ಹಿಂಗಾಗಿ ದಿವಸ ಅದು ಆ ಸಹಕಾರಿಗೆ ಬಂದು ಹೊಲ ನೋಡಿದ್ರೆ ಹೊಲ ಗಳೆ ಆಗಿರೋದು. ಮಂದಿ ಬಂದು ಹೇಳೋದು ನೋಡಿದ್ರೆ ಈ ಗಿಡಕ್ಕೆ ಹೋಗಿ ಮಕ್ಕೊಂಬಿಡ್ತಾನ ಅಂತ. ಒಂದು ದಿವ್ಸ ಪರೀಕ್ಷೆ ಮಾಡ್ಬೇಕಂತೇಳಿ
ಸಾವ್ಕಾರ ಹೊಲಕ್ಕೆ ಬಂದ. ಮಣ್ಕೊಂಡಿದ್ದ ಖರೆ ಇತ್ತು. ಮಣ್ಕೊಂಡಾಗ ಖರೆ ಇತ್ತು, ಗಳೆ ಎತ್ಗಳು ಅಡ್ಡಾಡ್ತಿದ್ದು, ಸಾಲು ಹಿಡ್ದು ಅಡ್ಡಾಡ್ತಿದ್ದು. ಅಲ್ಲಿ ಅವಾಗ ನಿಂತು ದಿಗ್ಭ್ರಮೆಯಾಗಿ ನೋಡಾಕತ್ತಿದ. ಅಲ್ಲಿ ನಾಗರಾಜ ಇದರ ಮೇಲೆ ಕುಂತು ನಾಗರಾಜಗಳೇ ಹೊಡಿತಿದ್ದ. ಹಿಂಗಾಗಿ ಅವತ್ತು ಸಾವ್ಕಾರ ಯಾರಿಗೆ ಅವ್ನು ನೆವಸ್ಲಿಲ್ಲ, ನೋಡಲಿಲ್ಲ. ಸೀದಾ ಮನೆಗೆ ಬಂದವನ ತನ್ನ ಭ್ರಮೆ ಇದು ಆಗಿಬಿಡುತ್ತೆ ಅವ್ರಿಗೆ. ಬಂದಾಗ ಇವ್ರು ಬಂದಾಗ ಬಂದು ಕ್ಯಾರೆ ಬಡ ಅವನ್ನ ಹಿಡಿದು ಅಲ್ಲೇ ಒಂದು ಕೋಲ್ಯಾಗ ಬಂದೇ ಮಾಡಿಬಿಟ್ರು. ಮಾಡಿ ಮಗಳಿಗೆ ಕೊಟ್ಟು ಅಲ್ಲೇ ಲಗ್ನ ಮಾಡಿಬಿಟ್ರು ಅವರು. ಮಗಳಿಗೆ ಕೊಟ್ಟು ಲಗ್ನ ಮಾಡಿ ಕ್ಯಾರಿ ಎಷ್ಟೋ ಅಲ್ಲಿ ಒಂದು ಮಗು ಆತದ. ಮಗು ಆದಾಗನ ಅವರು ಕಡಕ್ಕಾಗಿ ಹೊರಗೆ ಬಿದ್ದವರು ಹಿಂಗೆ ಇದು ಮಾಡ್ಕೋತ ಬಂದು ಬೇವ್ರು ಇದಕ್ಕೆ ಇದಾಯ್ತು. ಅನ್ನಾನ ಇಲ್ಲಿ ಸಂಗಾಪುರ ಅಡವ್ಯಾಗ ಅಲ್ಲಿ ಬಂದು ಕ್ಯಾರೆ ಇದಾದರು. ಅಲ್ಲಿಂದ ಹಂಗೆ ಜನರು ಇದಾಗಿ ಅಲ್ಲೇ ಬೇವ್ರಿಗೆ ಹೋದರು. ಬೇವ್ರ ದೇಶಗತಿ ಇತ್ತಲ್ಲೇ, ಬೇವ್ರ ದೇಸಾಯರು. ಹಂಗೆ ಅವ್ನು ಭಾಳ ಹೇಳ್ತಾರೆ ಕರ್ಕೊಂಬರ ಅಂತ ಅಂದಾಗ, ನನ್ನ ಕುದುರೆ ಗಬ್ಬೈತಿ, ಆ ಕುದುರೆ ಗಬ್ಬೈತಿ, ಅದು ಏನು ಇವತ್ತೈತಿ ಅನ್ನೋದನ್ನು ಹೇಳಬೇಕು ಅಂತ ಹೇಳಿದರು. ಹೇಳಿದಾಗ ಆಯಿತು, ಪಂಚಕಲ್ಯಾಣ ಕುದುರೆ ಹಿಂಗೆ ಗಂಡು ಕುದುರೆ ಐತಿ, ಗಂಡು ಮರಿ ಐತಿ ಅಂತಂತ ಹೇಳಿದ್ರಂತೆ. ಆಗ ಇವನು ಪರೀಕ್ಷೆ ಇದು ಮಾಡ್ಬೇಕಂತೇಳಿ ಬರೀ ಅವಾಗ ಮಾದ್ರು ಅಂತೇಳಿ ಹೊಲೆಯರಂತ ನಾವು ಮಾದ್ರು ಅಂತೇಳ ಅವ್ರು ಕರೆಸಿ ಆಗ ಕುದುರೆ ಕೊಯ್ಸ್ಬಿಟ್ರಂತವ್ರು. ಕೊಯ್ಸಿ ಅವ್ರು ಏನು ಹೇಳಿದ್ರೆ ಅದೇ ಮರಿನೇ ಇತ್ತು, ಪಂಚಕಲ್ಯಾಣ ಗಂಡು ಕುದುರೆ ಇತ್ತು ಅಂತ ಅಂದಾಗ ಅವಾಗ ಜ್ಞಾನಕ್ಕೆ ಬಿತ್ತಾರ. ಅವಾಗ ಏನಕ್ಕೆ ಶಾಪ ಕೊಟ್ಟರು ಅಂತಂದ್ರೆ, ಈ ಜಾಗದಾಗ ಕತ್ತಿ ಉಳ್ಳಾಡಿ ಹೋಗಲಿ ನಿನ್ನ ದೇಶಗತಿಯೊಳಗೆ ಅಂತಂತ ಹೇಳಿದ್ರಂತೆ. ಆವಾಗ ಎಷ್ಟೋ ಸ್ವಲ್ಪ ಆಸ್ತಿದ ಇದು ಆಗಿ ಎಲ್ಲ ಇವತ್ತಿಗೆ ಅಲ್ಲಿಗೆ ಕತ್ತಿ ಉಳ್ಳಾಡುವಂಥ ಜಾಗ ಆಗೈತಿ. ಮತ್ತು ಅದು ಅಲ್ಲನ ಎಷ್ಟೋ ಕಂಬಳಿ ಬೀಸಿ ಮಳೆ ತರ್ಸ್ಯಾರ, ಕಂಬಳಿ ಬೀಸಿ ಟ್ರೈನ್ ತರ್ಬ್ಯಾರ. ಇವೆಲ್ಲ ಅವ್ರು ಮಾಡಿದಂಥ ಪವಾಡಗಳು ಹೇಳ್ಕೊತ ಬಾರ ಭಾಳ ಅದಾವು. ಇಲ್ಲಿಗೆ ಅಲ್ಲಿಂದ ಮುಂದೆ ಬೇವೂರಿಂದ ಸೀತಮ್ಮನ ಗಿರಿಗೆ ದೇವಸ್ಥಾನಕ್ಕೆ ಇದಕ್ಕೆ ಬಂದರು. ಬಂದು ಅದು ಶ್ರಾವಣ ಸೋಮವಾರದಾಗ ಬಂದು ಅಡಗಟ್ಟಿ ಮುಂದೆ ಇದು ಮಾಡಿಕೊಂಡು ಹೊಳಗಂಗಮ್ಮನ ಪೂಜೆ ಮಾಡಿಕೊಂಡು ಮೇಲೆ ಸೀತಮ್ಮನ ಗುಡಿಗೆ ಹೋದರು. ಗುಡಿಗೆ ಹೋಗಿ ಮ್ಯಾಲೆ ಹತ್ತಿ ಹೇಳಿಕೆ ಮಾಡಿದರು. ಇವತ್ತಿಗೆ ನೋಡ್ರಿ ನೀವು ಎಲ್ಲರ ಯಾವ ದೇವಸ್ಥಾನದೊಳಗೂ ಗುಡಿ ಮ್ಯಾಲೆ ಹತ್ತಿ ಹೇಳಿಕೆ ಮಾಡೋದು ನಾವು ಮಾತ್ರ ನೋಡಿಲ್ಲ. ಇದೇ ಜ್ಞಾನಪ್ಪ ಜನ ಹೇಳಿಕೆ ಮಾಡೋದು. ಅಲ್ಲಿಂದ ಹೊಳ್ಳಿ ಹೇಳಿಕೆ ಮಾಡಿ ಹೊಳ್ಳಿ ಬರ್ತಿದ್ರಂತ. ಬರೋ ಟೈಮ್ದಾಗ ನಮ್ಮ ಧರ್ಮರ ಮಹಾದೇವ ಸ್ವಾಮಿಗಳು ಕೇಳಂತ, ಏನು ಹೇಳಿದೆ ಜ್ಞಾನ ಅಂತಂತ ಕೇಳಿದ್ರಂತ. ಕೇಳಿದಾಗ ನೀ ಕೊಟ್ಟಿದ್ದು ಹೇಳಿನಪ್ಪ ಅಂತಂತ ಹೇಳಿದ್ರಂತ. ಆಯ್ತಪ್ಪ ಇದ ನಡೀಲಿ ಅಂಥೇಳಿ ಅವ್ರ ಆಶೀರ್ವಾದನೂ ಆತು ಇವ್ರಿಗೆ, ಮುಂದೆ ಹಂಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸಾಂಗವಾಗಿ ಶ್ರಾವಣ ಸೋಮವಾರದಾಗ ಜ್ಞಾನಪ್ಪಜ್ಜಾರು ಹೇಳಿಕೆ ನಮ್ಮ ಸೀತಮ್ಮನ ಗುಡಿ ಮೇಲೆ ನಡೀತೈತಿ. ಇವ್ರು ಮಾಡಿದಂಥ ಪವಾಡಗಳು ಇನ್ನೂ ಭಾಳ ಅದಾವು. ನಮ್ಮ ಹಿರಿಯರು ನನಗೆ ಹೇಳಿದರ ಪ್ರಕಾರ ನಾ ಹೇಳೀನಿ. ತಪ್ಪಾದರೆ ಕ್ಷಮ ಮಾಡಿರಿ.